ಯೆಹೋವನು ತನ್ನ ಪ್ರಜೆಗೋಸ್ಕರ ಘನದ ಕೊಂಬನ್ನು ಎಬ್ಬಿಸಿದ್ದಾನೆ. ಆದುದರಿಂದ ಆತನ ಎಲ್ಲಾ ಭಕ್ತರು, ಆತನ ಸಮೀಪ ಪ್ರಜೆಗಳಾದ ಇಸ್ರಾಯೇಲ್ಯರು ಹಿಗ್ಗುತ್ತಾರೆ. ಯೆಹೋವನಿಗೆ ಸ್ತೋತ್ರ. ಶುಕ್ರವಾರ 13 ಸೆಪ್ಟೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆರೆಮೀಯನ ಪ್ರವಾದನಾ ಗ್ರಂಥ 17ನೇ ಅಧ್ಯಾಯದ 7 ಮತ್ತು 8 ವಚನಗಳು. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟ ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸಿರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ವರ್ಷಕ್ಕೆ ಸಮಾನನಾಗಿರುವನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರಲ್ಲಿ ಭರವಸೆ ಇಟ್ಟಂತ ಜನರು ಯಾವ ಪರಿಸ್ಥಿತಿಗೂ ಹೆದರುವಂತ ಅವಶ್ಯಕತೆಯಿಲ್ಲ. ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಫಲವನ್ನು ಕೊಡುವಂತವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕ್ಷಾಮದ ವರ್ಷದಲ್ಲೂ ಫಲ ಕೊಡುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಈ ಸಂದರ್ಭದಲ್ಲಿ ಇಸ್ರಾಯೇಲ್ಯರನ್ನು ದೇವರು ಪುನಃಸ್ಥಾಪಿಸುತ್ತಾನೆ ಎಂಬುದಾಗಿ, ಯೂದಾಯದ ಜನರ ಪಾಪ ಅವರಿಗಾಗುವಂತ ಪರಿಸ್ಥಿತಿಯನ್ನು ದೇವರು ಯೆರೆಮೀಯನ ಮೂಲಕವಾಗಿ ತಿಳಿಸುವಂತವನಾಗಿದ್ದಾನೆ. ಅದರಲ್ಲೂ ವಿಶೇಷವಾಗಿ ದೇವರು ಯಾವ ವ್ಯಕ್ತಿ ಮನುಷ್ಯರ ಮೇಲೆ, ಮನುಷ್ಯನ ಬಲದ ಮೇಲೆ ಭರವಸೆ ಇಡುತ್ತಾನೋ ಅವನ ಪರಿಸ್ಥಿತಿ ಹೇಗಿರುತ್ತೆ ಎಂಬುದಾಗಿ ಹೇಳುತ್ತಾ, ಮತ್ತು ದೇವರಲ್ಲಿ ನಂಬಿಕೆ ಇಟ್ಟು ದೇವರಲ್ಲಿ ಭರವಸೆ ಇಟ್ಟಂತ ತನ್ನ ಜನರು ಯಾವ ರೀತಿಯಲ್ಲಿ ಧನ್ಯರು, ಆಶೀರ್ವಾದ ಹೊಂದುವರೆಂಬುದಾಗಿ ಈ 2 ವಚನಗಳಲ್ಲಿ ಅದ್ಭುತವಾಗಿ ವರ್ಣಿಸುವಂತವನಾಗಿದ್ದಾನೆ. ಯಾವ ದೈವ ಭಕ್ತನು ದೇವರ ಮೇಲೆ ಭರವಸೆ ಇಟ್ಟಿದ್ದಾನೋ, ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಡುವಂತ ಗಿಡವಾಗಿದ್ದಾನೆ. ಅದು ತನ್ನ ಬೇರುಗಳನ್ನು ಆಳವಾಗಿರ್ತಕ್ಕಂಥ ನೀರಿಗೆ, ಯಾವಾಗಲೂ ಹರಿಯುವಂತ ನೀರಿನಲ್ಲಿರುವುದರಿಂದ ಸದಾ ಕಾಲ ಪೋಷಿಸಲ್ಪಟ್ಟಿರುವಂಥದ್ದು ಮತ್ತು ಇರುವಂತ ಪರಿಸ್ಥಿತಿ ಅಂದರೆ, ಯಾವ ಸಮಯದಲ್ಲಿ ಯಾರಿಗೂ ಯಾವ ರೀತಿಯಾದಂಥ ನೀರಿಲ್ಲದಂಥ ಪರಿಸ್ಥಿತಿ ಬಂದಾಗ ಆ ಸಮಯದಲ್ಲೂ ಕೂಡ ಹಸಿರೆಲೆಯಿಂದ ತುಂಬಿರುವಂತದ್ದಾಗಿರುತ್ತದೆ. ಅಷ್ಟು ಮಾತ್ರವಲ್ಲ, ಕ್ಷಾಮ ಬರುವಾಗ ನಿಶ್ಚಿಂತೆಯಾಗಿ ಫಲ ಕೊಡುವಂತದ್ದಾಗಿದೆ. ಫಲ ನಿಲ್ಲಿಸುವಂತದ್ದಿಲ್ಲ. ಯಾಕಂದ್ರೆ ಅದಕ್ಕೆ ಬರ್ತಕ್ಕಂಥ ಪೋಷಣೆ ಅಂದ್ರೆ ದೇವರಿಂದ ಬರ್ತಕ್ಕಂಥ ಪೋಷಣೆ ನಿರಂತರವಾಗಿರುವಂಥದ್ದು. ಸುತ್ತಲೂ ಇರ್ತಕ್ಕಂಥ ಅನೇಕ ಸಂದರ್ಭಗಳು, ಅನೇಕ ವಿಚಾರಗಳು ಯಾವ ರೀತಿಯಲ್ಲೂ ದೇವರನ್ನು ನಂಬಿದಂತ, ದೇವರನ್ನು ಆತುಕೊಂಡಂತ ಜನರ ಮೇಲೆ ಪರಿಣಾಮ ಬೀರೋದು. ದೇವರನ್ನೇ ಆತುಕೊಂಡಂತವನು, ದೇವರಿಂದಲೇ ಎಲ್ಲಾ ಶಕ್ತಿಯನ್ನು, ಪೋಷಣೆಯನ್ನು ಹೊಂದುವಂತವನು ಹಸಿರಾಗಿದ್ದು ಸದಾ ಫಲವನ್ನು ಕೊಡುವಂತವನಾಗಿದ್ದಾನೆ. ದೇವರಲ್ಲಿಯೇ ಭರವಸೆ ಇಡೋಣ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನಲ್ಲಿ ಭರವಸೆ ಇಟ್ಟಿದ್ದೇವೆ. ಪರಿಸ್ಥಿತಿ ಏನಾದರೂ ಕೂಡ ನೀನೇ ನಡೆಸುತ್ತಿ, ಹಸಿರಾಗಿರಿಸುತ್ತಿ, ಫಲ ಕೊಡುವಂತೆ ಮಾಡುತ್ತಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.